ಸೆಫಾಲಿಕ್ ಇಂಡೆಕ್ಸ್ ಅಂದರೆ ಒಂದು ತಲೆಯ ಶೇಪ್ ಸಂಬಂಧಪಟ್ಟಂಗೆ ಒಂದು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್, ಅಂದರೆ ಒಂದು ರೇಷ್ಯೋ. ಇದು ಏನು ರೇಷ್ಯೋ ಅಂತ ಹೇಳಿದ್ರೆ, ಸೈಡ್ ಟು ಸೈಡ್ ನಮ್ಮ ಕಿವಿ ಹತ್ರ ಒಂದೊಂದು ಚುಕ್ಕೆ ಇಟ್ಬಿಟ್ಟು ಒಂದು ಲೈನ್ ಈ ಥರ ಡ್ರಾ ಮಾಡಿದ್ರೆ ಒಂದು ಡಯಾಮೀಟರ್ ಸಿಗುತ್ತೆ. ಅದಕ್ಕೆ ಬೈಪೆರೈಟಲ್ ಡಯಾಮೀಟರ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಡಯಾಮೀಟರ್ ಇರುತ್ತೆ, ಇಲ್ಲಿ ಫ್ರಂಟ್ ಇಂದ ಬ್ಯಾಕ್ ತನಕ ಮ್ಯಾಕ್ಸಿಮಮ್ ಡಯಾಮೀಟರ್ ಯಾವುದಿರುತ್ತೆ ಅದು ಆ್ಯಂಟಿರೋ ಪೋಸ್ಟೀರಿಯರ್ ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ಸೈಡ್ ಟು ಸೈಡ್ ಡಿವೈಡೆಡ್ ಬೈ ಫ್ರಂಟ್ ಟು ಬ್ಯಾಕ್, ಈ ರೇಷ್ಯೋಗೆ ಸೆಫಾಲಿಕ್ ರೇಷ್ಯೋ ಅಂತ ಹೇಳ್ತೀವಿ. ಈ ಸೆಫಾಲಿಕ್ ರೇಷ್ಯೋ ಅನ್ನೋದು ನಾರ್ಮಲ್ ಪಾಪ್ಯುಲೇಷನಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅರೌಂಡ್ 75 to 85 ಇರುತ್ತೆ. ಅಂದರೆ ದಿಸ್ ವಿಲ್ ಬಿ 75% ಆಫ್ ದಿಸ್ ಆರ್ 85% ಆಫ್ ದಿಸ್, ಈ ಥರ ಇರುತ್ತೆ. ಬಟ್ ಕೆಲವೊಮ್ಮೆ ಕ್ರೇನಿಯೋಸಿನೋಸ್ಟೋಸಿಸ್ ಆಗಿರ್ಬೋದು ಅಥವಾ ಡಿಫಾರ್ಮೇಷನಲ್ ಪ್ರಾಬ್ಲಮ್ಸಿಂದನೇ ಆಗಿರ್ಬೋದು, ಈ ಸೆಫಾಲಿಕ್ ಇಂಡೆಕ್ಸ್ ಅನ್ನೋದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಫಾಲಿಕ್ ಇಂಡೆಕ್ಸ್ ಏನಾದರೂ 85ಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದಕ್ಕೆ ಬ್ರೇಕಿ ಸೆಫೆಲಿ ಅಂತ ಹೇಳ್ತೀವಿ. ಅದು ಯಾವಾಗ ಆಗೋದು, ಈಗ ತಲೆ ಏನಾದ್ರು ಚಪ್ಪಟೆ ಇದ್ದರೆ, ಸೊ ಈ ಡಯಾಮೀಟರ್ ಕಮ್ಮಿ ಆಗುತ್ತೆ, ಈ ಡಯಾಮೀಟರ್ ಜಾಸ್ತಿ ಆಗುತ್ತೆ, ಆವಾಗ ಬ್ರೇಕಿ ಸೆಫೆಲಿ ಅಂತ ಹೇಳ್ತೀವಿ. ಅದೇ ಥರ ಸೆಫಾಲಿಕ್ ಇಂಡೆಕ್ಸ್ ಏನಾದರೂ 75ಕ್ಕಿಂತ ಕಮ್ಮಿ ಇದ್ದರೆ ನಾವು ಆವಾಗ ಡಾಲಿಕೋಸೆಫೆಲಿ ಅಂತ ಹೇಳ್ತೀವಿ. ಡಾಲಿಕೋಸೆಫೆಲಿ ಅಂತ ಹೇಳಿದ್ರೆ ಈ ಡಯಾಮೀಟರ್ ಮುಂದೆ ಇರುತ್ತೆ, ಈ ಡಯಾಮೀಟರ್ ಕಮ್ಮಿ ಇರುತ್ತೆ. ಸೊ ಡಾಲಿಕೋಸೆಫೆಲಿ ಅಂದರೆ ಸೆಫಾಲಿಕ್ ಇಂಡೆಕ್ಸ್ 75ಕ್ಕಿಂತ ಕಮ್ಮಿ ಇರುತ್ತೆ. ಬ್ರೇಕಿ ಸೆಫೆಲಿ ಅಂದರೆ ಸೆಫಾಲಿಕ್ ಇಂಡೆಕ್ಸ್ 85ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಈ ಥರ ಇದ್ದಾಗ ಇದೊಂದು ನಮಗೆ ಒಂದು ಇಂಡಿಕೇಶನ್ ಕೊಡುತ್ತೆ ಅಷ್ಟೇ, ಈ ಹೆಡ್ ಶೇಪಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ತೊಂದರೆ ಬಂದಾಗ ಒಂದು ಕ್ರೇನಿಯೋಫೇಶಿಯಲ್ ಸರ್ಜನ್ ಅಥವಾ ಆರ್ಥೋಟಿಸ್ಟ್ ಅಸೆಸ್ಮೆಂಟ್ ಮಾಡಿದ್ರೆ ಕ್ರೇನಿಯೋಸಿನೋಸ್ಟೋಸಿಸ್ ಇದೆಯಾ ಅಥವಾ ಡಿಫಾರ್ಮೇಷನಲ್ ಪ್ಲೇಜಿಯೋಸೆಫೆಲಿ ಅಥವಾ ಬ್ರೇಕಿಸೆಫೆಲಿ ಇದೆಯಾ ಅಂತ ಹೇಳಿ ನಾವು ಮುಂದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ಬೋದು.